ನಮಸ್ಕಾರ ಎಲ್ಲರಿಗೂ. ಬನ್ನಿ, ಯಾರಿಗೆಲ್ಲ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ ನೋಡಿ, ಇವತ್ತು ಸಿಂಪಲ್ ಆಗಿ ಬೇಗನೆ ಮನೆಯಲ್ಲಿ ಬಿಸಿಬೇಳೆ ಬಾತಿನ ಪೌಡರ್ ಮತ್ತು ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಹಾಕಿ ನಾನಿವತ್ತು ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ನಾವಿವಾಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನಾನು ಪೌಡರ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಟೀ ಕುಡಿಯೋ ಲೋಟದಲ್ಲಿ ನಾನು 1 ಲೋಟ ಕೊತ್ತಂಬರಿ ಕಾಳು, ಧನಿಯಾ ಕಾಳನ್ನ ತಗೊಂಡಿದ್ದೀನಿ. ಎಲ್ಲವನ್ನೂ ನಾವು ಹುರ್ಕೋಬೇಕು. ನೋಡಿ, ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಹುರಿದು ನಾವು ಒಂದು ತಟ್ಟೆಗೆ ತೆಗೆಯೋಣ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಕೊತ್ತಂಬರಿ ಕಾಳನ್ನ ನಾನು 1 ಲೋಟ ತಗೊಂಡಿದ್ದೀನಿ. ಇನ್ನು ಉಳಿದವೆಲ್ಲ ಸ್ಪೂನು ಲೆಕ್ಕದಲ್ಲಿ ಹಾಕೊಳ್ಳೋಣ. ಕೊತ್ತಂಬರಿ ಕಾಳು ಮಾತ್ರ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಆಮೇಲೆ 2 ಸ್ಪೂನು ಉದ್ದಿನ ಬೇಳೆ, ಹಾಗೆ 2 ಸ್ಪೂನು ನಾನು ಕಡಲೆ ಬೇಳೆಯನ್ನ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸಿಂಪಲ್ ಆಗಿ ಮನೇಲಿ ಇರುವ ಸಾಮಗ್ರಿಗಳಿಂದಾನೇ ನಾವು ಬೇಗನೆ ಮಾಡ್ಕೋಬಹುದು. ನೋಡಿ, ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ಇವನ್ನ ಕೆಂಪಾಗೋವರೆಗೂ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. 1 ಸ್ಪೂನು ಮೆಂತೆ ಕಾಳು, ನೋಡಿ ತುಂಬಾ ಕಹಿ ಆಗುತ್ತೆ, ಆದ್ದರಿಂದ 1 ಸ್ಪೂನ್ ಹಾಕಿದ್ರೆ ಸಾಕು. 1 ಸ್ಪೂನು ಕರಿಮೆಣಸಿನಕಾಳು. ಜಾಸ್ತಿ ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕೋಬಹುದು, ಇಲ್ಲ ಖಾರ ಮೀಡಿಯಂ ಇರ್ಲಿ ಅಂದ್ರೆ 1 ಸ್ಪೂನ್ ಆದ್ರೆ ಸಾಕು. 1 ಸ್ಪೂನು ಜೀರಿಗೆ, ಹಾಗೆ ಒಂದು 3ರಿಂದ 4 ಚಕ್ಕೆ ಪೀಸು, ಲವಂಗ ಮತ್ತು ಏಲಕ್ಕಿ. ಈಗ ಫಸ್ಟ್ ಹುರ್ಕೊಳ್ಳೋಣ. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು 5ರಿಂದ 6 ಲವಂಗ, ಒಂದು 5ರಿಂದ 6 ಏಲಕ್ಕಿ ಇಷ್ಟನ್ನು ಹಾಕಿ, ಆಮೇಲೆ ನಾನು 1-1.5 ಸ್ಪೂನ್ ಅಷ್ಟು ನಾನು ಗಸಗಸೆಯನ್ನ ಹಾಕ್ತಾ ಇದ್ದೀನಿ. ಗಸಗಸೆಯನ್ನ ನಾವು ಕೊನೆಯದಾಗಿ ಹುರ್ಕೊಳ್ಳೋಣ, ಜಾಸ್ತಿ ಹುರ್ಕೊಳ್ಳೋದು ಬೇಡ, ಏಕೆಂದ್ರೆ ಅದು ಬೇಗ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗ್ ಮಾಡಿದ್ರೆ ಸಾಕು. ನೋಡಿ, ನಾನು 1.5 ಸ್ಪೂನ್ ಅಷ್ಟು ನಾನು ಗಸಗಸೆಯನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ನಾವು ಹುರ್ಕೊಳ್ಳೋಣ. ನೋಡಿ, ಈಗ ಹುರಿದಿರೋದ್ನೆಲ್ಲ ನಾವು ತಟ್ಟೆಗೆ ತೆಗೆಯೋಣ. ನೋಡಿ, ಇವನ್ನೆಲ್ಲ ನಾವು ತಣ್ಣಗಾಗೋವರೆಗೂ ಬಿಡಬೇಕು. ಅದೇ ತಕ್ಷಣ ನಾವು ಪೌಡರ್ ಮಾಡಬಾರ್ದು. ಈಗ ಹುರಿದಾಗಿದೆ. ಈಗ ಹುರಿದಿರೋದ್ನೆಲ್ಲ ನಾವು ತಟ್ಟೆಗೆ ತೆಗೆಯೋಣ. ನೆಕ್ಸ್ಟ್ ನಾವು ಒಣಮೆಣಸಿಕಾಯಿನು ನೋಡಿ ಹಾಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಹಾಕೋಬಹುದು, ಇಲ್ಲ ಖಾರ ಮೀಡಿಯಂ ಅಲ್ಲೇ ಇರ್ಲಿ ಅಂದ್ರೆ ಸ್ವಲ್ಪ 10ರಿಂದ 15 ನಾನು ಹಾಕಿದ್ದೀನಿ. ನೋಡಿ, ಒಂದ್ ಸ್ವಲ್ಪ ಗರಿ ಗರಿ ಅನ್ನೋವರೆಗೂ ಇದನ್ನ ಹುರ್ಕೋಬೇಕು. ಯಾಕೆಂದ್ರೆ ಪೌಡ್ರ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ನಾವು ಪೌಡ್ರ್ ಮಾಡೋದಕ್ಕೆ ಸಾಧ್ಯ. ಈಗ ಒಣಮೆಣಸಿಕಾಯಿನೂ ಹುರ್ಕೊಂಡಾಗಿದೆ, ಇದನ್ನು ಸಹ ನಾನು ಬೇಳೆ ಜೊತೆಗೆ ಹಾಕೊಳ್ಳೋಣ. ನೆಕ್ಸ್ಟ್ ಕೊಬ್ಬರಿ, ನೋಡಿ ಕೊಬ್ಬರಿನೂ ಸಹ ನಾನು ಹುರ್ಕೊಳ್ತಾ ಇದ್ದೀನಿ. ಏಕೆಂದ್ರೆ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಬೇಗನೆ ಮಾಡ್ಕೋಬಹುದು. ನಾವು ಕೊಬ್ಬರಿನ ಬಿಸಿಬೇಳೆ ಬಾತಿಗೆ ಮೇಲೂ ಹಾಕ್ಬೋದು, ಆಮೇಲೆ ನಾವು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಹಾಕೊಳ್ತಾ ಇದ್ದೀವಿ. ನೋಡಿ, ಎಲ್ಲವನ್ನೂ ನಾವು ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಆಮೇಲೆ ಕರ್ಬೇ ಸೊಪ್ಪನ್ನ ತೊಳೆದು ಒಂದ್ ಸ್ವಲ್ಪ ಒರೆಸಿ ಇಡಬೇಕು, ನೀರಿನ ಅಂಶ ಇರಬಾರ್ದು. ಆಮೇಲೆ ಅದನ್ನು ಸಹ ನಾವು ಹಾಕಿ ಹುರಿಯೋಣ. ನೋಡಿ, ಎಲ್ಲವನ್ನೂ ಸಹ ನಾವು ಹುರ್ಕೊಂಡಾಗಿದೆ. ಸ್ವಲ್ಪ ಗರಿ ಗರಿ ಅನ್ನಂಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಪೌಡ್ರು ಸಹ ಚೆನ್ನಾಗಾಗುತ್ತೆ. ಈಗ ಎಲ್ಲವನ್ನೂ ಸಹ ನಾವು ಹುರಿದಾಗಿದೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಆದ ಮೇಲೆ ಇದನ್ನ ಜಾರಿಗೆ ಹಾಕೊಂಡು ಪೌಡ್ರನ್ನ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬಿಸಿಬೇಳೆ ಬಾತಿನ ಪೌಡರ್ ಇವಾಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮನೇಲೇ ಮಾಡ್ಬೋದು. ನೋಡಿ, ಇದನ್ನ ಜಾಸ್ತಿ ಜನ ಇದ್ರೆ ಒಂದು 2 ಸಲ ಆಗುತ್ತೆ, ಇಲ್ಲ 2-3 ಇದ್ರೆ ಇದು 3ರಿಂದ 4 ಸಲನಾದ್ರೂ ಆಗುತ್ತೆ ಈ ಪೌಡರ್. ಇದನ್ನ ಒಂದು ಡಬ್ಬಿಗೆ ಹಾಕಿ ನಾವು ಇಡಬೇಕು. ಟೈಟ್ ಆಗಿ ಮುಚ್ಚುಳ್ಕವನ್ನು ಮುಚ್ಚಿಟ್ರೆ
ಸುವಾಸನೆ ಹೋಗೋದಿಲ್ಲ. ಇಲ್ಲ ಅಂದ್ರೆ ಅದರಲ್ಲಿರುವ ಪರಿಮಳ ಅಂತೂ ಬೇಗನೆ ಹೋಗ್ಬಿಡುತ್ತೆ. ನೋಡಿ, ನಾನು ಡಬ್ಬಿ ಒಳಗೆ ಬಿಸಿಬೇಳೆ ಬಾತಿನ ಪೌಡರ್ ಅನ್ನ ಹಾಕಿ ನಾವು ಟೈಟ್ ಆಗಿ ಮುಚ್ಚಿಡ್ಬೇಕು. ಆಗ ಅದರ ಪರಿಮಳನೂ ಸಹ ಹಾಳಾಗೋದಿಲ್ಲ. ಬನ್ನಿ, ಇವಾಗ ಬಿಸಿಬೇಳೆ ಬಾತಿನ ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. 1 ಬಟ್ಲು ನಾನು ಅಕ್ಕಿಯನ್ನು ತಗೊಂಡ್ರೆ, ಅರ್ಧ ಬಟ್ಲು ನಾನು ತೊಗರಿ ಬೇಳೆಯನ್ನ ತಗೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ತೊಳ್ಕೊಳ್ಳೋಣ. 2 ರಿಂದ 3 ಸಲ ಇದನ್ನ ತೊಳ್ಕೊಳ್ಳೋಣ. ಅದಕ್ಕೆ ನಾವು ಅವರೆಕಾಳು, ಬಟಾಣಿ, ಈಗ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳಿನ ಬಿಸಿಬೇಳೆ ಬಾತನ್ನ ಮಾಡೋಣ. ಬಟಾಣಿ, ಹಾಗೆ ಟೊಮೊಟೊ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಎಲ್ಲವನ್ನೂ ಹಾಕ್ತಾ ಇದ್ದೀವಿ. ಎಲ್ಲಾ ತರಕಾರಿನೂ ಹಾಕಿ ರುಚಿಕರವಾದಂತ ಇವಾಗ ಬಿಸಿಬೇಳೆ ಬಾತನ್ನ ಮಾಡೋಣ. ಬನ್ನಿ, ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಹಾಕಾಗಿದೆ. ಹಾಗೆ ಸ್ವಲ್ಪ ನಾವು ಶೇಂಗಾವನ್ನ ಹಾಕೊಳ್ಳೋಣ. ನೋಡಿ, ಅಕ್ಕಿ ಮತ್ತು ಬೇಳೆಯನ್ನ ತಗೊಂಡಿದ್ದೀವಿ, ಹಾಗಾಗಿ ನಾವು ಅದಕ್ಕೆ ತಕ್ಕಂತ ನೀರನ್ನ ಹಾಕೋಬೇಕು. ಹಾಗೆ ನಾನು ಸ್ವಲ್ಪ 1 ಲೋಟದಷ್ಟು ನೀರನ್ನ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಮೆತ್ತಗಾದ್ರೇನೆ ಚೆನ್ನಾಗಲ್ವಾ ಬಿಸಿಬೇಳೆ ಬಾತು. ಹಾಗಾಗಿ ಇದನ್ನ ನಾವು 3 ವಿಷಲನ್ನ ಕೂಗಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಸಹ ಹಾಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ನಾನು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನು ಸಾಸಿವೆ. ನೋಡಿ, ಬಿಸಿಬೇಳೆ ಬಾತಿಗೆ ತರಕಾರಿ ಬೇಳೆ ಎಲ್ಲ ಬೆಂದಾಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆಯನ್ನ ಹಾಕೊಳ್ತಾ ಇದ್ದೀವಿ. 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ, 1/4 ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಇಷ್ಟನ್ನು ಹಾಕಿ ನಾವು ಕೆಂಪಾಗೋವರೆಗೂ ಇದನ್ನ ಹುರ್ಕೋಬೇಕು. ನೋಡಿ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಎರಡು ಒಂದ್ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇ ಸೊಪ್ಪು ಇಷ್ಟನ್ನು ಹಾಕಿ ನಾವು ಹುರ್ಕೊಳ್ತಾ ಇದ್ದೀವಿ. ಆಮೇಲೆ 2 ರಿಂದ 3 ಒಣಮೆಣಸಿನ್ಕಾಯಿ ಇಷ್ಟನ್ನು ಸಹ ನಾವು ಹಾಕೊಳ್ಳೋಣ. ಇದನ್ನು ಸಹ ಹುರಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಈರುಳ್ಳಿ ಇದನ್ನು ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಹುರ್ಕೋಬೇಕು. ನೋಡಿ, ಇದನ್ನೆಲ್ಲ ನಾವು ಹುರ್ಕೊಂಡಾದ ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತ ಅಕ್ಕಿ, ಬೇಳೆ, ತರಕಾರಿ, ಕಾಳು ಎಲ್ಲವೂ ಸಹ ಈಗ ಬೆಂದಾಗಿದೆ. ಇದನ್ನ ನಾವು ಒಗ್ಗರಣೆ ಪಾತ್ರೆಗೆ ಹಾಕೊಳ್ಳೋಣ. ನೋಡಿ, ಒಗ್ಗರಣೆನೂ ಸಹ ಈಗ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಸೇರಿಸ್ತಾ ಇದ್ದೀವಿ. ಇದನ್ನ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ನೋಡಿ, ಒಗ್ಗರಣೆ ಮತ್ತೆ ಬೇಳೆ, ಅಕ್ಕಿ ಎಲ್ಲ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀವಿ, ಯಾಕೆಂದ್ರೆ ಬಿಸಿಬೇಳೆ ಬಾತು ಸ್ವಲ್ಪ ತಳ್ಳಗಿದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನೀರನ್ನು ಸಹ ಸೇರಿಸಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಟ್ಟಿನೂ ಇರಬಾರ್ದು. ಹಾಗಾಗಿ ಈಗ ಮಿಕ್ಸ್ ಆದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ನೋಡಿ, ನಾವು ಬೇಯಿಸೋದಕ್ಕೆ ಉಪ್ಪು ಹಾಕಿಲ್ಲ, ಹಾಗಾಗಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. 1 ಸ್ಪೂನು ಅರಿಶಿಣದ ಪುಡಿ. ಆಮೇಲೆ ನಾವು ಬಿಸಿಬೇಳೆ ಬಾತಿನ ಏನು ಪೌಡರ್ ಮಾಡಿಟ್ಕೊಂಡಿದ್ವೋ ಹಾಕೊಳ್ಳೋಣ. ನಾನು 2 ರಿಂದ 3 ಸ್ಪೂನ್ ಅಷ್ಟು ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣಿನ ರಸ ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೇಕು ಅಂದ್ರೆ ಹಿಂಗನ್ನ ಹಾಕೋಬಹುದು, ಇಲ್ಲ ಅಂದ್ರೆ ಹಿಂಗನ್ನ ಸ್ಕಿಪ್ ಮಾಡಬಹುದು. ಒಬ್ರೊಬ್ರು ಬೆಲ್ಲನೂ ಸಹ ಸ್ಕಿಪ್ ಮಾಡ್ಬೋದು. ಸಿಹಿ ಬೇಡ ಅನ್ನೋರು ಬೆಲ್ಲನೂ ಸಹ ಸ್ಕಿಪ್ ಮಾಡ್ಬೋದು. ಇಲ್ಲ ಬೆಲ್ಲ ಬೇಕು, ಟೇಸ್ಟ್ ಸಿಗುತ್ತೆ ಅನ್ನೋರು ಬೆಲ್ಲವನ್ನ ಹಾಕೋಬಹುದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ಸಣ್ಣ ಉರಿಯಲ್ಲಿ ಒಂದು
10 ನಿಮಿಷಗಳ ಕಾಲ ಇದನ್ನ ಕುದಿಸ್ಕೋಬೇಕು. ಏಕೆಂದ್ರೆ ಉಪ್ಪು, ಖಾರ, ಬಿಸಿಬೇಳೆ ಬಾತಿನ ಪೌಡ್ರು ಎಲ್ಲ ಹಾಕಿದೀವಲ್ಲ, ಹತ್ತಬೇಕು ಅಂದ್ರೆ ಒಂದು 10 ನಿಮಿಷನಾದ್ರೂ ಸಣ್ಣ ಉರಿಯಲ್ಲೇ ಇದನ್ನ ಬೇಯಿಸ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಇವಾಗ ಬಿಸಿ ಬೇಳೆ ಬಾತ್ ಸಹ ರೆಡಿ ಆಗಿದೆ. ಹಾಗೆ ಮನೇಲೇ ಮಾಡಿರುವಂತ ಬಿಸಿಬೇಳೆ ಬಾತ್ ಪೌಡರ್ ಸಹ ಇವಾಗ ರೆಡಿ. ನೋಡಿ, ಸಿಂಪಲ್ ಆಗಿ ಮನೇಲೇ ಇರುವ ಸಾಮಗ್ರಿಗಳಿಂದ ನಾವು ಬೇಗನೆ ಮಾಡ್ಬೋದು ರುಚಿಕರವಾದಂತ ಬಿಸಿಬೇಳೆ ಬಾತ್. ಅದಕ್ಕೆ ನಾವು ಮೇಲೆ ಖಾರ ಬುಂದಿ ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತಲ್ವಾ. ಬೇಕು ಅಂದ್ರೆ ಖಾರ ಬುಂದಿನೂ ಸಹ ನಾವು ಮನೇಲೆ ಮಾಡ್ಕೋಬಹುದು. ನೋಡಿ, ಇವಾಗ ಖಾರ ಬುಂದಿ ಬೇಕು ಅಂದ್ರೆ ಇದಕ್ಕೆ ನಾವು ರೈತವನ್ನ ಸಹ ಇಟ್ಕೊಂಡು ತಿನ್ಬೋದು, ಇಲ್ಲ ಬೇಡ ಅನ್ನೋರು ಸಹ ಸ್ಕಿಪ್ ಮಾಡ್ಬೋದು. ಒಬ್ರೊಬ್ರು ಇಷ್ಟಪಡ್ತಾರೆ, ಒಬ್ರೊಬ್ರು ಇಷ್ಟಪಡೋದಿಲ್ಲ. ಬರೀ ಬಿಸಿಬೇಳೆ ಬಾತಿಗೆ ಖಾರ ಬುಂದಿ ಇದ್ರೆ ಸಾಕು ಅಂತಾರೆ. ಥ್ಯಾಂಕ್ ಯು, ಬಾಯ್.